ನಮಸ್ಕಾರ. ಬನ್ನಿ ಇವತ್ತು ನಾವು ಒಂದು ಹೃದಯ ಸ್ಪರ್ಶಿ ಕಥೆನ ನೋಡೋಣ. ಇದು ಒಬ್ಬ ವಜ್ರ ವ್ಯಾಪಾರಿಯ ಪರಂಪರೆಯ ಕಥೆ. ಅಂದರೆ ಒಬ್ಬ ತಂದೆಯ ದೊಡ್ಡ ಭರವಸೆಗಳು ಮತ್ತು ಅವನ ಮುಗ್ಧ ಮಗ ಎದುರಿಸಬೇಕಾಗಿ ಬಂದ ಕಠೋರ ವಾಸ್ತವದ ನಡುವಿನ ಒಂದು ಕಥೆ. ನೋಡಿ, ಈ ಕಥೆಯ ಹೃದಯನೇ ಈ ಒಂದು ಮಾತು. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ. ಇದು ತನ್ನ ಮಗನ ಭವಿಷ್ಯದ ಬಗ್ಗೆ ಒಬ್ಬ ಅಸಹಾಯಕ ತಂದೆಯ ಆಳವಾದ ಆತಂಕದ ಕೂಗು. ಇಲ್ಲಿಂದನೇ ನಮ್ಮ ಕಥೆಯ ನಿಜವಾದ ಭಾವನಾತ್ಮಕ ಸಂಘರ್ಷ ಶುರುವಾಗೋದು. ಹಾಗಾದ್ರೆ ಈ ಚಿಂತೆಗೆ ಮೂಲ ಕಾರಣವಾದರೂ ಏನು? ನಮ್ಮ ಕಥೆಯ ಮೊದಲ ಭಾಗದಲ್ಲಿ ಒಮ್ಮೆ ಮಹಾನ್ ವಜ್ರ ವ್ಯಾಪಾರಿಯಾಗಿದ್ದ ಚಂದ್ರಗುಪ್ತನ ಬಗ್ಗೆ ತಿಳಿದುಕೊಳ್ಳೋಣ. ಆಗ ಅವನ ಆತಂಕದ ಹಿಂದಿನ ಕಾರಣ ಕೂಡ ನಮಗೆ ಅರ್ಥ ಆಗುತ್ತೆ. ಒಂದು ಕಾಲದಲ್ಲಿ ಚಂದ್ರಗುಪ್ತ ಹೇಗಿದ್ದ, ಈಗ ಹೇಗಾಗಿದ್ದಾನೆ ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆಗ ಅವನು ರಾಜ ರಾಣಿಯರ ಜೊತೆ ವ್ಯವಹಾರ ಮಾಡ್ತಾ ಇಡೀ ಪ್ರಪಂಚ ಸುತ್ತಿದ್ದ. ಆದರೆ ಅವನ ಮಗ ಧನರಾಜು 1 ವರ್ಷದವನಿದ್ದಾಗ ಅವನ ಹೆಂಡತಿ ತೀರಿಕೊಂಡ್ಳು. ಅಂದಿನಿಂದ ಚಂದ್ರಗುಪ್ತನ ಜೀವನವೇ ಬದಲಾಗಿ ಹೋಯಿತು. ತನ್ನ ವ್ಯಾಪಾರ, ಪ್ರಯಾಣ, ಸಂಪತ್ತು ಎಲ್ಲವನ್ನೂ ಬದುಗಿಟ್ಟು ತಾನೇ ತಂದೆ ತಾಯಿಯಾಗಿ ಮಗನನ್ನು ನೋಡಿಕೊಳ್ಳಲು ನಿಂತ. ಅವನ ಆ ವೈಭವದ ದಿನಗಳಿಗೂ ಈವಾಗಿನ ಕಷ್ಟದ ದಿನಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಅವನು ಮಾಡಿದ ದೊಡ್ಡ ತ್ಯಾಗವನ್ನು ತೋರಿಸುತ್ತೆ. ಹಾಗಾದ್ರೆ ತಂದೆಯನ್ನ ಅಷ್ಟೊಂದು ಕಾಡುತ್ತಿದ್ದ ಆ ಚಿಂತೆಗಳು ಯಾವುವು? ಕಾರಣ ಬೇರಾರೂ ಅಲ್ಲ, ಅವನ ಮಗ ಧನರಾಜು. ಅವನಿಗೆ ಸರಿಯಾದ ಓದು ಬರಹ ಇರಲಿಲ್ಲ, ವ್ಯವಹಾರ ಜ್ಞಾನವಂತೂ ದೂರದ ಮಾತು. ಅದಕ್ಕಿಂತ ಹೆಚ್ಚಾಗಿ ಅವನು ತುಂಬಾ ಮುಗ್ಧ. ಜಗತ್ತು ಹೇಗಿದೆ ಅಂತಾನೆ ಗೊತ್ತಿಲ್ಲ, ಯಾರನ್ನೇ ಆಗಲಿ ಸುಲಭವಾಗಿ ನಂಬಿಬಿಡ್ತಿದ್ದ. ಇಂತಹ ಜಗತ್ತಿನಲ್ಲಿ ಅವನನ್ನು ಯಾರು ಬೇಕಾದರೂ ಮೋಸ ಮಾಡ್ಬೋದು ಅನ್ನೋ ಭಯ ಚಂದ್ರಗುಪ್ತನನ್ನು ಪ್ರತಿ ಕ್ಷಣವೂ ಕಾಡ್ತಾ ಇತ್ತು. ಚಂದ್ರಗುಪ್ತನ ಹತಾಶೆ ಎಷ್ಟಿತ್ತು ಅಂದರೆ, ಪ್ರತಿದಿನವೂ ಅವನಿಗಾಗಿ ನನ್ನ ಹೃದಯ ಮುರಿತಿದೆ, ನಾನು ಇನ್ನೂ ಹೆಚ್ಚು ಕಾಲ ಬದುಕಲಾರೆ ಅಂತ ತನ್ನ ನಂಬಿಕೆಸ್ಥ ಸೇವಕ ಅಜಯನ ಹತ್ರ ಹೇಳ್ಕೊಳ್ತಾನೆ. ತನ್ನ ಅಸಹಾಯಕತೆಯನ್ನು ತೋಡಿಕೊಳ್ಳುವ ಈ ಒಂದು ಕ್ಷಣ ಒಬ್ಬ ತಂದೆಯಾಗಿ ಅವನು ಎಷ್ಟು ನೊಂದಿದ್ದ ಅನ್ನೋದನ್ನು ತೋರಿಸುತ್ತೆ. ಅವನಿಗೆ ಗೊತ್ತಿತ್ತು ತನ್ನ ಅಂತ್ಯ ಹತ್ರ ಬರ್ತಾ ಇದೆ, ಆದರೆ ಮಗನ ಭವಿಷ್ಯ ಮಾತ್ರ ಅನಿಶ್ಚಿತವಾಗಿತ್ತು. ಸರಿ, ಈಗ ಕಥೆಯ 2ನೇ ಭಾಗಕ್ಕೆ ಹೋಗೋಣ. ಇಲ್ಲಿ ತನ್ನ ಸಾವನ್ನ ಎದುರಿಸುತ್ತಿದ್ದ ಚಂದ್ರಗುಪ್ತ ತನ್ನ ಮಗನ ಭವಿಷ್ಯಕ್ಕಾಗಿ ಒಂದು ಕೊನೆಯ ಹತಾಶ ಪ್ರಯತ್ನವಾಗಿ ಒಂದು ಯೋಜನೆಯನ್ನ ರೂಪಿಸ್ತಾನೆ. ಹಾಗಾದ್ರೆ ಧನರಾಜುಗೆ ತಂದೆಯಿಂದ ಸಿಕ್ಕಿದ್ದ ಆಸ್ತಿ ಏನು ಗೊತ್ತಾ? ಒಂದು ಮನೆ, ಒಂದು ಚೀಲ, ಮತ್ತೆ ಕೇವಲ 10 ವಜ್ರಗಳು. ನೋಡಕ್ಕೆ ಇದು ತುಂಬಾ ಕಡಿಮೆ ಅನಿಸಬಹುದು, ಆದರೆ ಈ ಆಸ್ತಿಯ ನಿಜವಾದ ಮೌಲ್ಯ ಅಡಗಿದ್ದುದು ಅದರ ಜೊತೆಗಿದ್ದ ಒಂದು ಯೋಜನೆಯಲ್ಲಿ. ಈ ಯೋಜನೆ ನೋಡಕ್ಕೆ ಸರಳ ಅನಿಸ್ಬೋದು, ಆದರೆ ಇದು ಸಂಪೂರ್ಣವಾಗಿ ತನ್ನ ಹಳೆ ಸ್ನೇಹದ ಮೇಲೆ ಇಟ್ಟಿದ್ದ ಒಂದು ದೊಡ್ಡ ಪಣವಾಗಿತ್ತು. ಮಗನು ತನ್ನ ಹಳೆ ಸ್ನೇಹಿತ ಶಿವಗುಪ್ತನನ್ನು ಭೇಟಿಯಾಗಬೇಕು, ಅವನ ಸಹಾಯದಿಂದ ವ್ಯಾಪಾರ ಶುರು ಮಾಡಬೇಕು, ಅವನ ಮಗಳನ್ನೇ ಮದುವೆಯಾಗಿ ಜೀವನದಲ್ಲಿ ನೆಲೆಗೊಳ್ಳಬೇಕು. ಈ ಎಲ್ಲದರಲ್ಲೂ ನಂಬಿಕಸ್ಥ ಅಜಯನು ಅವನ ಜೊತೆ ಇರಬೇಕು. ಇದುವೇ ಆ ತಂದೆಯ ಕೊನೆಯ ಭರವಸೆಯಾಗಿತ್ತು.